ಈಗಾಗಲೇ ಹೇಳ್ತಿದ್ವಿ ಸರ್, ನೀವು ಬರ್ತಿದ್ದೇನೆ ನಮ್ಮ ಹೆಣ್ಮಕ್ಳು ಇಂದ್ರಜಿತ್ ಸರ್ ಬರ್ತಾರ, ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಸ್ಬೇಕು. ಎಲ್ಲ ಹುಡುಗರಿಗೆ ಹುಡುಗಿಯರಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಸ್ಪೇಸ್. ಈ ಒಂದು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಒಬ್ಬ ಬಸವನಗುಡಿ ಹುಡುಗ, ಬಸವನಗುಡಿಯಲ್ಲೇ ಹುಟ್ಟು ಬೆಳೆದಿದ್ದು, ಇಲ್ಲೇ ಈ ಒಂದು ಸಂಧಿ ಗಲ್ಲಿಗಳಲ್ಲಿ ಆಡ್ಕೊಂಡು ಬೆಳೆದವನು. ಇವತ್ತು BMS ಕಾಲೇಜಲ್ಲಿ ನಿಮ್ಮ ಮುಂದೆ ನಮ್ಮ ಗೌರಿ ಸಿನಿಮಾದ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು. ಅದು ಹೇಮಲತಾ ಮುಂದೆ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್. BMS ಕಾಲೇಜು ಅಕ್ಕಪಕ್ಕ ಓಡಾಡ್ತಾನೆ ಇದ್ದಿರ್ತೀರ ಚಿಕ್ಕ ವಯಸ್ಸಿಂದನೂ. ಈ ಲವ್ವು ಗಿವು ಈ BMS ಅಲ್ಲಿ ಏನಾದರೂ ಆಗಿತ್ತಾ ಸರ್? ಇಲ್ಲ, ಆ ಥರ ಅವಕಾಶನೇ ಸಿಗಲಿಲ್ಲ. BMS ಕಾಲೇಜಲ್ಲಿ ನಮ್ಗೆ ಸೀಟೇ ಸಿಗಲಿಲ್ಲ, ಅದಕ್ಕೆ ಅಲ್ಲ ಮಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ ನಮಗೆ. ಅಟ್ಲೀಸ್ಟ್ ಗ್ರೌಂಡು ಆ ಥರ ಈ ಕಡೆ ಎಲ್ಲರೂ ನಿಂತ್ಕೊಂಡು ಯಾವತ್ತಾದ್ರೂ ಅವನ್ ಸೀನ್ ಏನಾದರೂ? ನನಗಂತೂ ಸಿಗಲಿಲ್ಲ. ನನ್ನ ಮಗ ಬಂದಿದ್ದಾನೆ, ಅವನಿಗೆ ನಾವು ಅವಕಾಶ ಸಿಗ್ಬೋದು ಇವಾಗ. ಇವತ್ತೇನೋ ಲವ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ ಗರ್ಲ್ಸ್, ಬಿ ರೆಡಿ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ಇವತ್ತು ನಮ್ಮ ಸರ್ ಆಡಿಯೋ ಲಾಂಚ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಸರ್, ನಿಮ್ಮ ಪ್ರತಿಯೊಂದು ಸಿನಿಮಾನು ಬಹಳ ವಿಶೇಷವಾಗಿರುತ್ತೆ, ಹೊಸತನ ಇರುತ್ತೆ. ಆ್ಯಂಡ್ ಲುಕ್ ಆ್ಯಂಡ್ ಫೀಲ್ ಆಫ್ ದ ಸಿನಿಮಾ ಇಸ್ ಆಲ್ವೇಸ್ ರಿಚ್ ಅಂತ ಹೇಳ್ಬೋದು. ಸೊ ನೀವು ಯಾವಾಗಲೂ ಏನಾದರೂ ಒಂದು ಹೊಸತನ ಯೋಚನೆ ಮಾಡ್ಕೊಂಡು ಬರ್ತೀರಲ್ಲ, ಹೇಗೆ? ಇಲ್ಲ, ಹೊಸತನ ಅಂದರೆ ಹೊಸದೇನಾರ ಒಂದು ಐಡಿಯಾಸ್ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಮತ್ತು ಈ ಸರಿ ಗೌರಿ ಮೂಲಕ ಎಲ್ಲ ಒಂದು ಯುವಕರಿಗೆ ಮತ್ತು ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಸಿಕ್ಕಿದೆ. ಇಲ್ಲಿ ಪಾದಾರ್ಪಣೆ ಮಾಡ್ತಾರಂಥ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ಗೂ ಡೆಬ್ಯೂ ಫಿಲ್ಮ್ ಇದು. ಅವರು ಒಂದು ಪಾದಾರ್ಪಣೆ ಮಾಡ್ತಾರೆ. ಫುಲ್ ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ. ಒಂದು ದೊಡ್ಡ ಬಜೆಟ್ನ ಸಿನಿಮಾ, ಒಂದು ದೊಡ್ಡ ತಾರಾಂಗಣ ಸಿನಿಮಾ, ದೊಡ್ಡ ತಂತ್ರಜ್ಞರಿರೋ ಸಿನಿಮಾ.